ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ, ಸುಸ್ವಾಗತಗಳಂತ ಹೇಳ್ತಾ ICC ಜಸ್ಟ್ ಇನ್ ಒಂದು ಅಪ್ಡೇಟ್ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ ಆಫ್ರೋ ಏಷ್ಯಾ ಕಪ್ ಅಂತ ಏನಂತ ಕೇಳ್ಬೋದು. ಆದ್ರೆ ಇದು 2007 ಹಾಗೂ 2005 ಚಾಲನೆ ಆದದ್ರಿಂದ ಆಫ್ರೋ ಏಷ್ಯಾ ಕಪ್ ಇವಾಗ ಅಂದ್ರೆ ಸುಮಾರು 10-15 ವರ್ಷಗಳ ಕಾಲ ಗ್ಯಾಪ್, 15-20 ವರ್ಷಗಳ ಕಾಲ ಹೆಚ್ಚು ಗ್ಯಾಪ್ ಆಗ್ತಾ ಬರುತ್ತೆ. 17 ವರ್ಷ ಏನೋ ಆಯ್ತು. ಏನಪ್ಪ ಆಫ್ರೋ ಏಷ್ಯಾ ಕಪ್ ಮತ್ತೆ ಸ್ಟಾರ್ಟ್ ಆಗ್ತಿದೆ ಅಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್, ದೊಡ್ಡ ಅಪ್ಡೇಟ್ ಅನ್ನು ICC ಒಂದು ಅಫಿಷಿಯಲ್ ಆಗಿ ಕೊಟ್ಟಿದೆ. ಅದಕ್ಕೂ ಮೊದಲೇ ಯಾರೆಲ್ಲ ನನ್ನ ಚಾನಲ್ ಪ್ಲೀಸ್ ಮೊದಲ ಟೈಮ್ ವಿಸಿಟ್ ಮಾಡ್ತಾರೆ, ಇಷ್ಟವಾಗ್ತೀನಿ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇಷ್ಟ ಆದ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯಕ್ಕೆ ಹೋಗಬೇಡಿ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಟ್ರೇಟ್ ಅವೇ ಹೋಗ್ಬಿಡೋಣ. ಏನಪ್ಪ ಆಫ್ರೋ ಏಷ್ಯಾ ಕಪ್ ಅಂತ ಹೇಳಿದ್ರೆ, ಇದು ಸ್ಟಾರ್ಟ್ ಆಗಿದ್ದು ಬಂದು ಮೊದಲಿಗೆ 2005 ಅಥವಾ 2007ರಿಂದ, ಅಂದ್ರೆ 2 ವರ್ಷಕ್ಕೊಮ್ಮೆ ನಡೆಯುವಂತ ಈ ಆಫ್ರೋ ಏಷ್ಯಾ ಕಪ್ 2005 ಹಾಗೂ 2007ರಲ್ಲಿ ನಡೆದಿತ್ತು. ಅವಾಗ ಏನೋ ನಂತರ ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವೆ ಕ್ಲಾಶ್ ಆಗಿ ಇದೆಲ್ಲ ಏಷ್ಯಾ ಕಪ್ ಎಲ್ಲ ಕೂಡ ಬಂದಾಗಿತ್ತು. ಅದೇ ರೀತಿಯಾಗಿ ಇದು ಯಾವ್ಯಾವ ಟೀಮ್ ನಡುವೆ ನಡೆಯೋದು ಅಂತ ಹೇಳಿದ್ರೆ, ನಮ್ಮ ಏಷ್ಯಾ ಫಾರ್ಮೆಟ್ ಅಂದ್ರೆ ಇಂಡಿಯಾ, ಪಾಕಿಸ್ತಾನ ಹಾಗೂ ಶ್ರೀಲಂಕಾ, ಈ 3 ಟೀಮ್ನ ಮೇನ್ ಪ್ಲೇಯರ್ಸ್ಗಳು, ಅಂದ್ರೆ ಎಲ್ಲ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ನ ಮೇನ್ ಪ್ಲೇಯರ್ಸ್ಗಳು ಹಾಗೂ ಸೌತ್ ಆಫ್ರಿಕಾ ಜೊತೆಗೆ ಆಟ ಆಡುವಂತ ದೊಡ್ಡ ಸೀರೀಸ್, ಅಂದ್ರೆ ಒಂದು ಮ್ಯಾಚ್ ನ ಸೀರೀಸ್ ಆಗಿದೆ ಅಂತ ಅಪ್ಡೇಟ್ ಇದೆ. ಅಂದ್ರೆ ಆಫ್ರೋ ಏಷ್ಯಾ ಕಪ್ ಈ ರೀತಿ ನಡೀತಿತ್ತು ಅಂತ. ಅದೇ ರೀತಿಯಾಗಿ ಈ ಆಫ್ರೋ ಏಷ್ಯಾ ಕಪ್ ಇವಾಗ ಏಕೆ ಅಂತ ಹೇಳಿದ್ರೆ, ಜೈಶ್ ಅವರು ಚೇರ್ಮನ್ ಆದ ನಂತರ, ICC ಅಫಿಷಿಯಲ್ ಚೇರ್ಮನ್ ಆದ ನಂತರ ಜೈಶ್ ಅವರು ಇದನ್ನ ಅಪ್ಡೇಟ್ಗೆ ತಂದಿದ್ದಾರೆ. ಅಂತ ಹೇಳಿದ್ರೆ ಹೊಸದಾಗಿ ಏನಾದ್ರೂ ರೆವೆನ್ಯೂ ಅಥವಾ ಈ ಏನಾದ್ರೂ ಇಂಡಿಯಾ ಪಾಕಿಸ್ತಾನ ನಡುವೆ ಕ್ಲಾಶ್ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಬಗೆಹರಿಸ್ಲಿಕ್ಕೆ ಏನಾದ್ರೂ ಮಾಡ್ತಿದ್ಯಾ ICC ಅಂತ, ದೊಡ್ಡ ಮಸ್ಲತ್ತು ಅಂತ ಏನಾದ್ರೂ ಅಪ್ಡೇಟ್ ಅಂತೂ ಬರ್ತಾ ಇದೆ. ಈ ರೀತಿ ICC ಮಾಡ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಈ ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವಿನ ಏನಾದ್ರೂ ಬಾಂಡಿಂಗ್ ಸರಿ ಮಾಡ್ಲಿಕ್ಕೆ ICC ಆಫ್ರೋ ಏಷ್ಯಾ ಕಪ್ ಅಂತ ಮಾಡ್ತಾ ಇದೆ ಅಂತ. ಅಂದ್ರೆ ಮೊದ್ಲಿಗೆ ಇದು ಇರುವ ತರ ಏನಾದ್ರೂ ಇಂಡಿಯಾ ಪಾಕಿಸ್ತಾನ್ ಕ್ಲಾಶ್ ಏನೋ ಆಗದೆ ಇದ್ದದ್ದಾದ್ರೆ ವರ್ಷ ಒಂದು ಏಷ್ಯಾ ಕಪ್ ಹಾಗೂ ಮಾರನೇ ವರ್ಷ ಆಫ್ರೋ ಏಷ್ಯಾ ಕಪ್ ಅಂತ ಏನಾದ್ರೂ ಒಂದು ಸರಣಿ ಅಂತ ಮಾಡ್ತಿತ್ತು. ಆದ್ರೆ ಇವಾಗ ಏನಾದ್ರೂ ಚಾಂಪಿಯನ್ ಟ್ರೋಫಿ ಹಾಗೂ ಎಲ್ಲ ಪಾಕಿಸ್ತಾನದಲ್ಲೇ ರಿಲೇಟೆಡ್ ಆಗ್ತಾ ಇದೆ. ಅದೇ ರೀತಿಯಾಗಿ ಆಫ್ರೋ ಏಷ್ಯಾ ಕಪ್ ಏನಾದ್ರೂ BCCI ಹೋಸ್ಟ್ ಮಾಡಿ ಅದರಿಂದ ರೆವೆನ್ಯೂ ಅಥವಾ ಇಲ್ಲಿ ಇಂಡಿಯಾ ಪಾಕಿಸ್ತಾನ ನಡುವಿನ ಬಾಂಡಿಂಗ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಹೊಸದಾಗಿ ಏನಾದ್ರು ಬಾಂಡಿಂಗ್ ಶಿಫ್ಟ್ ಮಾಡ್ತಾರ ಅಂದ್ರೆ ಇಂಡಿಯಾ ಪಾಕಿಸ್ತಾನ, ಅಂದ್ರೆ ಇದೆಲ್ಲ ಕಾಂಟ್ರವರ್ಸಿ ಕೂಡ, ಕಂಟ್ರಿ ಡಿಸ್ಪ್ಯೂಟ್ ಏನಿದ್ರು ಕೂಡ ಗೇಮ್ ನಲ್ಲಿ ಯಾವಾಗ ತೋರಿಸಬಾರ್ದಂತ, ಅದೇ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಕಂಟ್ರಿ ಡಿಸ್ಪ್ಯೂಟ್ ಇದ್ರು ಕೂಡ ಏನಾದ್ರೂ ICCI ಏನಾದ್ರೂ ಇಂಡಿಯಾ ಪಾಕಿಸ್ತಾನ ಒಂದೇ ಕಡೆ ಏಷ್ಯಾ ಕಪ್ ಅಂದ್ರೆ ಆಫ್ರೋ ಏಷ್ಯಾ ಕಪ್ ಅಂತ ಮಾಡಿ, ನಮ್ಮ ಇಂಡಿಯಾದಲ್ಲಿ ಏನಾದ್ರೂ ಮೇನ್ ಪ್ಲೇಯರ್ಸ್ ಅಂದ್ರೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೂ ಪಾಕಿಸ್ತಾನದ ಬಾಬರ್ ಅಜಮ್, ರಿಜ್ವಾನ್, ಹಾಗೆ ಬೌಲರ್ಸ್ಗಳಾದಂಥ ಜಸ್ಪ್ರೀತ್ ಬೂಮ್ರಾ, ಅದೇ ರೀತಿಯಾಗಿ ಶಹೀನ್ ಶಾ ಅಫ್ರಿದಿ ಹಾಗೂ ಶ್ರೀಲಂಕಾದ ಮೇನ್ ಬೌಲರ್ಸ್ ಅಥವಾ ಬ್ಯಾಟರ್ಸ್ ಯಾರಾದ್ರೂ ಉತ್ತಮ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅವರು ಕೂಡ ಇನ್ಕ್ಲೂಡ್ ಆಗ್ತಾರೆ ಅಂತ ಆಫ್ರೋ ಏಷ್ಯಾ ಕಪ್ ದಲ್ಲಿ. ಅದೇ ರೀತಿಯಾಗಿ ಸೌತ್ ಆಫ್ರಿಕಾದಲ್ಲಿ ಯಾರ್ಯಾರು ಮೇನ್ ಪ್ಲೇಯರ್ಸ್ ಎಲ್ಲ ಇದ್ದಾರೋ ಅದೇ ರೀತಿಯಾಗಿ ಅವರು ಕೂಡ ಇನ್ಕ್ಲೂಡ್ ಆಗ್ತಾರೆ. ಇವರಿಬ್ಬರ ನಡುವಂತ ಈ ಆಫ್ರೋ ಏಷ್ಯಾ ಕಪ್ ಯಾವ ರೀತಿ ಇದು ಟಿಲ್ ಆಗತ್ತಾ ಇನ್ನೋ ಅನ್ನೋದೇ ದೊಡ್ಡ ಸುದ್ದಿ. ಯಾಕಂತ ಹೇಳಿದ್ರೆ ಜಸ್ಟ್ ಅಪ್ಡೇಟ್ ಅಂದ್ರೆ ಬ್ರೇಕಿಂಗ್ ನ್ಯೂಸ್ ICC ಅವರು ಕೊಟ್ಟಿದ್ರು. ಏನಾದ್ರೂ ಆಗತ್ತೆ ಅಂದ್ರೆ ಇದು ದೊಡ್ಡ ಸುದ್ದಿ ಆಗತ್ತೆ. ಯಾಕಂತ ಹೇಳಿದ್ರೆ ಇದು ಇಂಡಿಯಾ ಹಾಗೂ ಪಾಕಿಸ್ತಾನ್ ಎರಡು ನಡುವೆ ಆಗೋದ್ರಿಂದ ಇದರಿಂದ ಏನು ದೊಡ್ಡ IPL ನು ಕೂಡ ಆಟ ಆಡ್ಬೋದು. ಅಂದ್ರೆ ಪಾಕಿಸ್ತಾನದಲ್ಲಿ ಇಲ್ಲಿ ಬಂದು ಅದೇ ರೀತಿ ಸರಣಿ ಕೂಡ ಆಟ ಆಡ್ಬೋದು. ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಪಾಕಿಸ್ತಾನ್ಗೆ ಹೋಗಿ ಅಥವಾ ಪಾಕಿಸ್ತಾನ ಇಲ್ಲಿ ಬಂದು ಟೆಸ್ಟ್ ಸರಣಿಗಳನ್ನ, ODI ಸರಣಿ ಅಂದ್ರೆ T20 ಎಲ್ಲ ಸರಣಿಗಳನ್ನು ಕೂಡ ಆಟ ಆಡ್ಬೋದು ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಈ ಆಫ್ರೋ ಏಷ್ಯಾ ಕಪ್ ಮಾಡೋದ್ರಿಂದ ಎಲ್ಲ ಇಂಡಿಯಾ ಹಾಗೂ ಪಾಕಿಸ್ತಾನ ಒಂದೇ ಆಗ ಆಟ ಆಡುತ್ತೆ. ಅದೇ ರೀತಿಯಾಗಿ ಎಲ್ಲ ಏಷ್ಯಾ ವಿನ್ ಆಗ್ಬೇಕು ಅಂತ ಒಳ್ಳೆ ಭಾವನೆಯಿಂದ ಇರ್ತಾರೆ. ಅದೇ ರೀತಿಯಾಗಿ ಇದರಿಂದ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾ ಪಾಕಿಸ್ತಾನ ನಡುವೆ ಬಾಂಡಿಗೆ ಏನಾದ್ರೂ ಆಗತ್ತಾ, ಅದೇ ರೀತಿಯಾಗಿ ಇದು ಆಗತ್ತಾ ಇಲ್ವಾ ಅನ್ನೋದೇ ದೊಡ್ಡ ಸುದ್ದಿ ಆಗಿದೆ ಈ ಆಫ್ರೋ ಏಷ್ಯಾ ಕಪ್. ಇದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಈ ಆಫ್ರೋ ಏಷ್ಯಾ ಕಪ್ ಆಗತ್ತಾ ಇಲ್ವಾ, ಇದರಲ್ಲಿ ICC ಯಾವ ರೀತಿ, ಜೈಶ್ ಅವರು ಯಾವ ರೀತಿ ಇನ್ಕ್ಲೂಡ್ ಮಾಡಿ ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವೆ ಬಾಂಡಿಂಗ್ ಅನ್ನ ತರ್ತಾರೆ ಅನ್ನೋದೇ ದೊಡ್ಡ ಸುದ್ದಿ. ಇದಿಷ್ಟು ಆಫ್ರೋ ಏಷ್ಯಾ ಕಪ್ ಬಗ್ಗಿನ ದೊಡ್ಡ ಮಾಹಿತಿ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಸ್ಗೆ ಅಂದ್ರೆ ಕ್ರಿಕೆಟ್ನ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.